ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೆಡ್ಮಿ ಪ್ಯಾಡ್ SE ಪ್ಯಾಡ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಆಗಿ ಅನ್ಬಾಕ್ಸಿಂಗ್ ಮಾಡಿ ಮತ್ತು ಇದಕ್ಕೆ ಸ್ಪೆಸಿಫಿಕೇಷನ್ನು, ಆಮೇಲೆ ಕ್ಯಾಮ್ರಾ ಯಾವ ರೀತಿ ಇದೆ, ಆಮೇಲೆ ಪ್ರೈಸ್ ಎಷ್ಟಿದೆ ಎಲ್ಲ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇದನ್ನು ಈ ರೆಡ್ಮಿ ಪ್ಯಾಡ್ SEನ ನಾನು 10,999ಕ್ಕೆ ಇದು ಫ್ಲಿಪ್ಕಾರ್ಟ್, ಅಮೆಜಾನ್ ಬಿಗ್ ಬಿಲಿಯನ್ ಡೇದಲ್ಲಿ ಕಡಿಮೆ ಆಗಿದೆ ರೇಟು. ನೀವು ಪರ್ಚೇಸ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಬ್ಯಾಂಕ್ ಆಫರ್ ಕೂಡ ಇದೆ, ಇನ್ನೂ ಕಡಿಮೆ ಆಗುತ್ತೆ ರೇಟು. ನೆಕ್ಸ್ಟ್ ಇದಕ್ಕೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸೋದಾದರೆ ನೋಡಿ, ಈ ಅಮೆಜಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ವಿತ್ ಯಾವುದು SBI ಕ್ರೆಡಿಟ್ ಕಾರ್ಡು ಇಲ್ಲ ಡೆಬಿಟ್ ಕಾರ್ಡು ಎರಡೂ ಯೂಸ್ ಮಾಡ್ಬೋದು. 1000 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಇದು ಆಫರ್ ಲಿಮಿಟೆಡ್ ಆಫರ್ ಇರೋದಕ್ಕೋಸ್ಕರ ಬೇಗ ಪರ್ಚೇಸ್ ಮಾಡಿ. ಈಗ ನೋಡಿ, ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಫಸ್ಟ್ ನೋಡಿ, ಕವರ್ಸ್ ಮೇಲೆ ಈಗ ಟ್ಯಾಬ್ಗೆ ಒಂದು ಕವರ್ ಹಾಕಿದ್ದಾರೆ. ಮೇಲೆ ಕವರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಲಿಮ್ಮೆಸ್ಟ್ ಆಗಿದೆ, ಕ್ಲಿಯರ್ ಆಗಿದೆ, ಸ್ಲಿಮ್ ಆಗಿದೆ. ಒಂದು ಬ್ಯಾಕ್ ಸೈಡ್ ಕ್ಯಾಮ್ರಾ ಇದೆ, 8MP ಕ್ಯಾಮ್ರಾ. ಇದರಲ್ಲಿ ಒಂದು ವೈರ್, C ಟೈಪ್ ವೈರ್ ಇದೆ. ಆಮೇಲೆ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ, C ಟೈಪ್ ಅಡಾಪ್ಟರು ಮತ್ತು ಒಂದು ಮ್ಯಾನ್ಯಲ್. ಮೋಸ್ಟ್ಲಿ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಒಂದು ಪಿನ್ ಇದೆ, ಪಿನ್ ಎಜೆಕ್ಟರ್ ಅಂತ. ಇದಕ್ಕೆ ಸಿಮ್ ಕಾರ್ಡ್ ಇರಲ್ಲ, ಸಿಮ್ ಎಜೆಕ್ಟರ್ ಕೊಟ್ಟಿದ್ದಾರೆ, ಬಟ್ ಸಿಮ್ ಕಾರ್ಡ್ ಇರಲ್ಲ. ಇದು ಮೆಮೊರಿ ಕಾರ್ಡ್ ಇರುತ್ತೆ. 1 TBವರೆಗೆ ನೀವು ಮೆಮೊರಿ ಕಾರ್ಡ್ ಯೂಸ್ ಮಾಡ್ಬೋದು. ಅದು ಎಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿ 2 ಸೈಡ್, ಈ ಸೈಡು 2 ಸ್ಪೀಕರ್ ಇದೆ, ಆಮೇಲೆ ಒಂದು C ಟೈಪ್ ಚಾರ್ಜರ್ ಇದೆ. ಇದರಲ್ಲಿ ಇದೆ ಮೆಮೊರಿ ಕಾರ್ಡು, ಸಿಮ್ ಎಜೆಕ್ಟರ್ ಇದೆಯಲ್ಲ. ಆಮೇಲೆ ಅದು ಪವರ್ ಬಟನ್ ಮೇಲೆ ಇದೆ, 2 ಸ್ಪೀಕರ್, ಸೌಂಡ್ ಬಾರು ಸೈಡ್ ಇದೆ. ಈಗ ನೋಡಿ, ಸಿಮ್ ಎಜೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಸಿಮ್ ಹಾಕೋಕ್ಕೆ ಬರಲ್ಲ, ಓನ್ಲಿ ಮೆಮೊರಿ ಕಾರ್ಡ್ ಅಷ್ಟೇ ಹಾಕ್ಬೋದು. 1 TBವರೆಗೆ ಹಾಕ್ಬೋದು ಅಷ್ಟೇ. ಇದನ್ನು ಪ್ರೆಸ್ ಮಾಡಿ ಇಟ್ಬಿಡಿ. ಈಗ ನೆಕ್ಸ್ಟ್ ನೋಡೋದಾದರೆ ಆನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆನ್ ಆಗುತ್ತೆ. ಅದನ್ನು ಸೆಟಪ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈ ಥರ ಫಸ್ಟ್ ಓಪನ್ ಆಗುತ್ತೆ. MIUI ಪ್ಯಾಡ್ 14ನಲ್ಲಿ ಓಪನ್ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಇದು ಇಂಡಿಯಾ. ನೆಕ್ಸ್ಟು ಇಂಡಿಯಾದಲ್ಲಿ ಸೆಲೆಕ್ಟ್ ಆಗುತ್ತೆ, ಆಟೋಮೆಟಿಕ್ ಸೆಲೆಕ್ಟ್ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ವೈಫೈ ಹಾಟ್ಸ್ಪಾಟ್ ನೀವು ಆನ್ ಮಾಡೋದ್ರಿಂದ ಮಾಡ್ಕೋಬೋದು, ಇಲ್ಲಾಂದರೆ ನಾನು ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಮೇಲೆ ಕೂಡ ಸೆಟ್ ಮಾಡ್ಬೋದು. ನೆಕ್ಸ್ಟು ಲೊಕೇಶನು, ಆಮೇಲೆ ಬೇರೆ ನಿಮಗೆ ಬೇಕಾದರೆ ಈಗ ಮಾಡ್ಬೋದು, ಇಲ್ಲಾಂದರೆ ಆಮೇಲೆ ಕೂಡ ನೀವು ಮಾಡ್ಕೋಬೋದು. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇದು ಫೇಸ್ ಲಾಕು, ಸ್ಕ್ರೀನ್ ಲಾಕು ಎರಡೂ ಇರುತ್ತೆ. ಸ್ಕ್ರೀನ್ ಲಾಕಲ್ಲಿ ಪ್ಯಾಟರ್ನು, ಪಿನ್ನು, ಪಾಸ್ವರ್ಡ್ ಎರಡೂ ಇರುತ್ತೆ. ನೀವು ಆಮೇಲೆ ಕೂಡ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ನೋಡಿ. ಈ ಥರ ಇಂಟರ್ಫೇಸು. ನೆಕ್ಸ್ಟ್ ಬಟನ್ ಮೇಲೆ ಹೋದರೆ ನೆಕ್ಸ್ಟ್ ಗೋ ಬ್ಯಾಕ್ ಹೋಗಿ. ನೆಕ್ಸ್ಟ್ ಲೊಕೇಶನ್ ಆನ್ ಆಗಿದೆ. ಬೇರೆ ಇದು ಆನಲ್ಲಿದ್ರೇ ಒಳ್ಳೆಯದು. ಇದು ಎಲ್ಲ ಆನಲ್ಲಿರೋ ಥರನೇ ನೋಡ್ಕೊಂಡು ಕೆಳಗಡೆ ನೆಕ್ಸ್ಟ್ ಬಟನ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, 14 ಸೆಟಪ್ ಕಂಪ್ಲೀಟ್. ಟೋಟಲಾಗಿ ಸೆಟ್ ಆದಾಗೆ ಈ ಯಾವ ರೀತಿ ಓಪನ್ ಆಗುತ್ತೆ ಅಂದರೆ, ನಿಮಗೆ ಮೇಲೆ ಸ್ವೈಪ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಸೇಮ್ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಓಪನ್ ಆಗುತ್ತಲ್ಲ, ಎಲ್ಲ ಗ್ಯಾಲರಿ ಆಗಿರ್ಬೋದು, ಆಮೇಲೆ ಪ್ಲೇಸ್ಟೋರು, ನೀವು ಇದನ್ನು ಗೇಮ್ ಆಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಸೇಮ್ ಮೊಬೈಲ್ ಯಾವ ರೀತಿ ಇದೆಯಲ್ಲ ಆ ಥರನೇ ಇದನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೋದು. ಕಡಿಮೆ ಪ್ರೈಸಲ್ಲಿ ಇದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಇದು ಹೇಳೋದಾದರೆ, ಕ್ಯಾಮ್ರಾ ನೋಡಿ ಕ್ವಾಲಿಟಿ ಯಾವ ರೀತಿ ಇದೆ ಅಂದರೆ, ಈ ಸೆಟ್ಟಿಂಗ್ಸ್ ಮೇಲಿಂದ ಸ್ವೈಪ್ ಮಾಡಿದರೆ ಸೆಟ್ಟಿಂಗ್ಸ್ ಸಿಗುತ್ತೆ. AI ಕ್ಯಾಮ್ರಾ ಇದೆ,
ಅದನ್ನು ಆನ್ ಮಾಡ್ಕೊಂಡು ಫೋಟೋ ಕ್ಲಿಕ್ ಮಾಡ್ತೀನಿ. ನೋಡಿ ಯಾವ ರೀತಿ ಬೇರೆ ಬೇರೆ ಸೆಟ್ಟಿಂಗ್ಸ್ ಇದೆ. HDR+ ಇದೆ. ಇದರಲ್ಲಿ ಒಂದು ಕ್ಲಿಕ್ ಮಾಡಿ ನಿಮಗೆ ಒಂದು ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಫುಲ್ ಕ್ಲಾರಿಟಿ ಇದೆ. 8 MP ಕ್ಯಾಮ್ರಾ ಇದೆ ಬ್ಯಾಕ್ ಸೈಡು. ಫ್ರಂಟ್ ಸೈಡು 5 MP ಕ್ಯಾಮ್ರಾ ಇದೆ. ಅದಕ್ಕೋಸ್ಕರ ಫುಲ್ ಕ್ಲಾರಿಟಿ ಇದೆ. ನೆಕ್ಸ್ಟ್ ನೋಡಿ, ರೈಟ್ ಸೈಡ್ಗೆ ಸ್ವೈಪ್ ಮಾಡಿದರೆ ಐಕಾನ್ಸ್ ಬರ್ತವೆ. ಲೆಫ್ಟ್ ಸೈಡ್ಗೆ ನೋಟಿಫಿಕೇಷನ್ ಇದೆ. ಈ ಥರ ಆಪ್ರೇಟಿಂಗ್ ಇದೆ. ಸೇಮ್ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಯಾವ ರೀತಿ ಅದೇ ರೀತಿ. ಇದು ಅಪ್ಡೇಟ್ ಮಾಡಿದರೆ Android 14 ಆಗುತ್ತೆ. ಇದರ ಸ್ಪೆಸಿಫಿಕೇಷನ್ ಫುಲ್ಲು ನೋಡೋದಾದರೆ ಫಸ್ಟ್ ಒನ್ ಬಂದ್ಬಿಟ್ಟು 5 MP ಫ್ರಂಟ್ ಕ್ಯಾಮ್ರಾ ಇದೆ. ಫುಲ್ HD ವಿಡಿಯೋ ಕಾಲಿಂಗ್ ಮಾಡ್ಬೋದು. 8 MP ರೇರ್ ಕ್ಯಾಮ್ರಾ ಇದೆ. ಈ ಡಾಕ್ಯುಮೆಂಟ್ ಸ್ಕ್ಯಾನರ್ ಕೂಡ ಇದರಲ್ಲಿ ಮಾಡ್ಬೋದು. ನೆಕ್ಸ್ಟ್ ಫುಲ್ HD ರೆಸಲ್ಯೂಷನ್ 90 ರಿಫ್ರೆಶ್ ರೇಟ್ ಇದೆ. ನೀವು ಆಪ್ರೇಟ್ ಮಾಡೋದಕ್ಕೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ 8000 mAh ಬ್ಯಾಟ್ರಿ ಇದೆ. 43 ಡೇಸ್ವರೆಗೆ ಸ್ಟ್ಯಾಂಡ್ ಬೈ ಬರುತ್ತೆ. ಏನಾದರೂ ವೀಡಿಯೋ ಪ್ಲೇ ಮಾಡೋಂಗಿದ್ರೆ 14 ಅವರ್ಸ್ವರೆಗೆ ಬರುತ್ತೆ. ನೆಕ್ಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 680 8GB, ಆಮೇಲೆ 128 ಸ್ಟೋರೇಜ್ ಇರುತ್ತೆ. ಆಮೇಲೆ ಮೆಮೊರಿ ಕಾರ್ಡಲ್ಲಿ 1 TBವರೆಗೆ ನೀವು ಯೂಸ್ ಮಾಡ್ಬೋದು. ಅದೆಲ್ಲ ಅಂತಂದರೆ ನೀವು 4GB 128 ನಾನು ತಗೊಂಡಿರೋದು. ಆ ರೇಟಿಗೆ ಮಾತ್ರ ಇದು ಬರೋದು. 4GB ಇದೆ, 6GB ಇದೆ, ಆಮೇಲೆ 8GB ಇದೆ. ನೀವು ಯಾವುದಾದ್ರೂ ಒಂದು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಡಾಲ್ಬಿ ಸೌಂಡ್ ಇದೆ. ಇದು 4 ಸ್ಪೀಕರ್ ಇದೆ. ಆ ಕಡೆ 2, ಈ ಕಡೆ 2. ಹೈ ರೆಸಿಸ್ಟೆಂಟ್ ಆಡಿಯೋ ಇದೆ. ಸೌಂಡಲ್ಲಿ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.